ಒಂದು ಪವಿತ್ರ ಕ್ಷೇತ್ರ ಮತ್ತು ಒಂದು ಪುಣ್ಯ ನದಿಯ ಹುಟ್ಟಿನ ಹಿಂದೆ ಒಂದು ಅದ್ಭುತ ಕಥೆ ಅಡಗಿದೆ ಗೊತ್ತಾ? ಆ ಕಥೆ ಶಿವಪುರಾಣದಲ್ಲಿದೆ. ಬನ್ನಿ, ಇವತ್ತು ನಾವು ತ್ರಂಬಕೇಶ್ವರ ಮತ್ತು ಗೋದಾವರಿ ನದಿಯ ಆ ರೋಚಕ ಮೂಲದ ಕಥೆಯನ್ನ ಕೇಳೋಣ. ಒಂದು ನದಿ ಹಾಗೂ ಒಂದು ಜ್ಯೋತಿರ್ಲಿಂಗ, ಇವೆರಡರ ಉಗಮದ ಹಿಂದೆ ಒಬ್ಬ ಋಷಿಯ ಕಥೆ ಇದೆ. ಏನದು ಕಥೆ? ಬನ್ನಿ ಆ ರಹಸ್ಯದ ಗಂಟನ್ನು ಈಗ ಬಿಚ್ಚೋಣ. ಸರಿ, ನಮ್ಮ ಕಥೆ ಶುರುವಾಗೋದೇ ಒಬ್ಬ ಮಹಾನ್ ಋಷಿಯಿಂದ. ಎಲ್ಲವೂ ಚೆನ್ನಾಗೇ ಇತ್ತು, ಆದ್ರೆ ಅವರ ಶಾಂತಿಯುತ ಆಶ್ರಮಕ್ಕೆ ಒಂದು ದೊಡ್ಡ ಸವಾಲು ಎದುರಾಗುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಬ್ರಹ್ಮಗಿರಿ ಪರ್ವತದ ಸುಂದರವಾದ ಜಾಗ. ಅಲ್ಲಿ ಗೌತಮ ಮಹರ್ಷಿಗಳು ಅವರ ಪತ್ನಿ ಅಹಲ್ಯೆಯ ಜೊತೆ ಒಂದು ಆಶ್ರಮದಲ್ಲಿ ವಾಸವಾಗಿದ್ರು. ಅವರ ಜೀವನ ಹೇಗಿತ್ತು ಅಂದ್ರೆ ಪೂರ್ತಿ ತಪಸ್ಸು, ಜ್ಞಾನ, ಶಾಂತಿ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಈ ಶಾಂತಿ ಹೆಚ್ಚು ದಿನ ಇರ್ಲಿಲ್ಲ. ಯಾಕಂದ್ರೆ ಆ ಇಡೀ ಪ್ರದೇಶಕ್ಕೆ ಒಂದು ಭಯಂಕರ ಬರಗಾಲ ಬಂದ್ಬಿಡುತ್ತೆ. ನೀರಿಗಾಗಿ ಎಲ್ರೂ ಒದ್ದಾಡ್ತಿದ್ರು. ಆಗ ನೋಡಿ, ಗೌತಮ ಮುನಿಗಳು ವರುಣದೇವನನ್ನ ಕುರಿತು ಕಠಿಣ ತಪಸ್ ಮಾಡ್ತಾರೆ. ಫಲವಾಗಿ ಅವರಿಗೆ ಎಂದಿಗೂ ಬತ್ತದ ಒಂದು ನೀರಿನ ಕುಂಡ ವರವಾಗಿ ಸಿಗತ್ತೆ. ಮತ್ತೆ ಅವರ ಆಶ್ರಮ ಹಚ್ಚು ಹಸಿರಾಗತ್ತೆ. ಆದ್ರೆ ಇಲ್ಲೇ ನೋಡಿ, ಕಥೆಗೆ ಒಂದು ಟ್ವಿಸ್ಟ್ ಸಿಗೋದು. ಈ ಸಮೃದ್ಧಿಯೇ ಒಂದು ಹೊಸ ಸಮಸ್ಯೆಗೆ ಕಾರಣವಾಗತ್ತೆ. ಗೌತಮರ ಆಶ್ರಮದ ಹಸಿರು, ಅವರ ಯಶಸ್ಸು ಇದೆಲ್ಲ ನೋಡಿ ಬೇರೆ ಋಷಿಗಳಿಗೆ ಹೊಟ್ಟೆಕಿಚ್ಚು ಶುರುವಾಗತ್ತೆ. ಈ ಅಸೂಯೆಯೇ ಇಡೀ ಕಥೆಯನ್ನೇ ಬದಲಾಯಿಸ್ಬಿಡುತ್ತೆ. ಸರಿ, ಈಗ ಕಥೆ ಒಂದು ಅನಿರೀಕ್ಷಿತ ತಿರುವು ತಗೊಳ್ಳುತ್ತೆ. ಯಾಕಂದ್ರೆ ಅಸೂಯೆಯಿಂದ ಕುದಿಯುತ್ತಿದ್ದ ಆ ಋಷಿಗಳು ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಅವರ ಉದ್ದೇಶ ಒಂದೇ, ಗೌತಮ ಮುನಿಗಳನ್ನ ಹೇಗಾದ್ರೂ ಮಾಡಿ ಅವಮಾನಿಸ್ಬೇಕು. ಅಷ್ಟೇ ಅಲ್ಲ, ತಮ್ಮ ಈ ಕೆಟ್ಟ ಯೋಚನೆಗೆ ಅವರು ದೈವಿಕ ಶಕ್ತಿಯನ್ನೇ ಬಳಸ್ಕೊಳ್ಳಕ್ಕೆ ಮುಂದಾಗ್ತಾರೆ. ಅದಕ್ಕೆ ಅವರು ಗಣೇಶನ ಮೊರೆ ಹೋಗ್ತಾರೆ. ಅವರ ಪ್ಲಾನ್ ಹೇಗಿತ್ತೋ ಗೊತ್ತಾ? 4 ಸ್ಟೆಪ್ಸ್ ಇತ್ತು. ಫಸ್ಟ್, ಗಣೇಶ ಒಂದು ಬಡುಕಲು ಹಸುವಿನ ರೂಪದಲ್ಲಿ ಗೌತಮರ ಹೊಲಕ್ಕೆ ನುಗ್ಗುತ್ತಾನೆ. ಸೆಕೆಂಡ್, ಗೌತಮರು ಅದನ್ನು ನೋಡಿ ಪ್ರೀತಿಯಿಂದ ಓಡಿಸೋಕೆ ಅಂತ ಒಂದು ದರ್ಬೆ ಹುಲ್ಲಿನ ಕಡ್ಡಿನ ನಿಧಾನವಾಗಿ ಅದರ ಮೇಲೆ ಎಸೆಯುತ್ತಾರೆ. 3ನೇ ಸ್ಟೆಪ್, ಆ ಹುಲ್ಲು ತಾಗಿದ್ದೇ ತಡ ಆ ಹಸು ಸತ್ತೇ ಹೋದ ಹಾಗೆ ಕೆಳಗೆ ಬಿದ್ದುಬಿಡುತ್ತೆ. ಅದೆಲ್ಲ ಒಂದು ಮಾಯೆ ಅಷ್ಟೇ. ಕೊನೆಗೆ ಇದಕ್ಕಾಗಿಯೇ ಕಾಯ್ತಿದ್ದ ಬೇರೆ ಋಷಿಗಳು ತಕ್ಷಣ ಅಲ್ಲಿಗೆ ಬಂದು ಗೌತಮರ ಮೇಲೆ ಒಂದು ಭಯಂಕರವಾದ ಆರೋಪ ಮಾಡ್ತಾರೆ. ಏನದು ಆರೋಪ ಅಂತೀರಾ? ಅದು ಗೋಹತ್ಯೆ, ಅಂದ್ರೆ ಗೋವನ್ನು ಕೊಂದ ಪಾಪ. ಆ ಕಾಲದಲ್ಲಿ ಇದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿರ್ಲಿಲ್ಲ. ಅಂಥ ಒಂದು ಸುಳ್ಳು ಆರೋಪವನ್ನ ಅವರ ಮೇಲೆ ಹೊರಿಸ್ತಾರೆ. ಗೌಹತ್ಯೆ ಅಂದ್ರೆ ಗೋವನ್ನು ಹತ್ಯೆ ಮಾಡಿದ ಪಾಪ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೋವಿಗೆ ಒಂದು ಪವಿತ್ರ ಸ್ಥಾನ ಇದೆ ಅಲ್ವಾ? ಹಾಗಾಗಿ ಗೋವನ್ನ ಕೊಲ್ಲೋದು ಅಂದ್ರೆ ಅದು ಮಹಾಪಾಪಗಳಲ್ಲಿ ಒಂದು. ಇಷ್ಟು ದೊಡ್ಡ, ಇಷ್ಟು ಗಂಭೀರವಾದ ಆರೋಪವನ್ನ ಆ ಮುಗ್ಧ ಗೌತಮರ ಮೇಲೆ ಹೊರಿಸ್ಬಿಡ್ತಾರೆ. ಮಾಡದ ತಪ್ಪಿಗೆ ಇಂತಹ ದೊಡ್ಡ ಶಿಕ್ಷೆ. ಆ ಸುಳ್ಳು ಆರೋಪದ ಭಾರಕ್ಕೆ ಗೌತಮರು ತಮ್ಮ ಪ್ರೀತಿಯ ಆಶ್ರಮವನ್ನೇ ಬಿಡಬೇಕಾಗಿ ಬರುತ್ತೆ. ಅದೇ ಅವರು ಧೈರ್ಯ ಕಳ್ಕೊಳ್ಳಿಲ್ಲ. ನಾನು ನಿರಪರಾಧಿ ಅಂತ ಸಾಬೀತು ಮಾಡೇ ಮಾಡ್ತೀನಿ ಅಂತ ಶಿವನನ್ನ ಕುರಿತು ಕಠೋರವಾದ ತಪಸ್ಸನ್ನ ಶುರು ಮಾಡ್ತಾರೆ. ಗೌತಮರ ಆ ಅಚಲವಾದ ಭಕ್ತಿ, ಆ ಕಠೋರ ತಪಸ್ಸು ಖಂಡಿತ ವ್ಯರ್ಥ ಆಗಿಲ್ಲ. ಅವರ ಪ್ರಾರ್ಥನೆಗೆ ಉತ್ತರ ಸಿಗುವ ಸಮಯ ಈಗ ಬಂದಿತ್ತು. ಹೌದು, ಕಥೆ ಈಗ ಕ್ಲೈಮ್ಯಾಕ್ಸ್ ತಲುಪಿದೆ. ಗೌತಮರ ಆ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿದ ಮಹಾದೇವ ಅವರ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಕೊನೆಗೂ ಅವರ ತಪಸ್ಸಿಗೆ ಫಲ ಸಿಕ್ಕೇ ಬಿಡ್ತು. ಶಿವನೇ ಎದುರು ಬಂದು ನಿಂತಾಗ ಗೌತಮರು ತಮಗೋಸ್ಕರ ಏನೂ ಕೇಳ್ಕೊಳ್ಳಿಲ್ಲ. ನೋಡಿ ಅವರ ದೊಡ್ಡ ಗುಣ. ಅವರು ಕೇಳಿದ್ದು, ಸ್ವಾಮಿ, ಈ ಭೂಮಿಯನ್ನ ಅಥವಾ ನನ್ನನ್ನ ಪಾವನಗೊಳಿಸೋಕೆ ಪವಿತ್ರ ಗಂಗೆಯನ್ನ ಇಲ್ಲಿಗೆ ಹರಿಯೋ ಹಾಗೆ ಮಾಡು. ಅವರ ಕೋರಿಕೆಯಲ್ಲಿ ಒಂದು ಚೂರು ಸ್ವಾರ್ಥ ಇರಲಿಲ್ಲ, ಬರೀ ಲೋಕ ಕಲ್ಯಾಣದ ಯೋಚನೆ ಇತ್ತು. ಶಿವನು ಗಂಗೆಗೆ ಭೂಮಿಗೆ ಹರಿ ಅಂತ ಆಜ್ಞೆ ಮಾಡಿದ. ಆಗ ಗಂಗಾದೇವಿ ಒಂದು ಕಂಡೀಷನ್ ಆಗ್ತಾಳೆ. ಏನಂದ್ರೆ, ನೀವು ಅಂದ್ರೆ ಶಿವ ಈ ಜಾಗದಲ್ಲಿ ನೆಲೆಸಿದ್ರೆ ಮಾತ್ರ ನಾನಿಲ್ಲಿಗೆ ಬರ್ತೀನಿ. ನೋಡಿ, ಇದೊಂದು ದೈವಿಕ ಒಪ್ಪಂದ. ಕಥೆಗೆ ಮತ್ತೊಂದು ಹೊಸ ತಿರುವು. ಆ ದೈವಿಕ ಒಪ್ಪಂದದ ಫಲವೇ ಇವತ್ತಿನ ತ್ರ್ಯಂಬಕೇಶ್ವರ ಕ್ಷೇತ್ರ ಪವಿತ್ರ ಗೋದಾವರಿ ನದಿ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಗಂಗೆಯ ಕಂಡೀಷನ್, ಗೌತಮರ ಕೋರಿಕೆ ಎರಡೂನೂ ಮನ್ನಿಸಿ ಶಿವನು ಆ ಜಾಗದಲ್ಲಿ ತ್ರ್ಯಂಬಕೇಶ್ವರ ಅನ್ನೋ ಹೆಸರಿನಲ್ಲಿ ಒಂದು ಜ್ಯೋತಿರ್ಲಿಂಗದ ರೂಪದಲ್ಲಿ ನೆಲೆ ನಿಲ್ತಾನೆ. ಜ್ಯೋತಿರ್ಲಿಂಗ ಅಂದ್ರೇನು? ಸರಳವಾಗಿ ಹೇಳೋದಾದ್ರೆ ಅದು ಶಿವನ ದಿವ್ಯ ಸ್ವರೂಪ. ಅದರ ಅರ್ಥ ಬೆಳಕಿನ ಕಂಬ ಅಂತ. ನಮ್ಮ ದೇಶದಲ್ಲಿರೋ 12 ಪ್ರಮುಖ ಜ್ಯೋತಿರ್ಲಿಂಗಗಳಲ್ಲಿ ತ್ರ್ಯಂಬಕೇಶ್ವರ ಕೂಡ ಒಂದು.
ಹೇಗೆ ಶಿವ ಅಲ್ಲಿ ನೆಲೆಸಿದ ತಕ್ಷಣ ಗಂಗಾದೇವಿ ಗೋದಾವರಿ ನದಿಯಾಗಿ ಭೂಮಿಗೆ ಹರಿದು ಬಂದ್ಲು. ಗೌತಮ ಋಷಿಯ ಕಾರಣದಿಂದ ಬಂದಿದ್ರಿಂದ ಆ ನದಿಗೆ ಗೌತಮಿ ಅಂತಾನೂ ಕರೀತಾರೆ. ಕೊನೆಗೆ ಆ ಪವಿತ್ರ ನದಿ ಗೌತಮರ ಮೇರಿದ್ದ ಸುಳ್ಳು ಪಾಪವನ್ನ ತೊಳೆದು ಅವರನ್ನ ಮುಕ್ತಗೊಳಿಸಿತು. ಇವತ್ತಿಗೂ ತ್ರಯಂಬಕೇಶ್ವರ ಒಂದು ತುಂಬನೇ ವಿಶೇಷವಾದ ಕ್ಷೇತ್ರ. ಯಾಕೆ ಗೊತ್ತಾ? 2 ಕಾರಣಗಳಿವೆ. ಒಂದು, ಬೇರೆ ಜ್ಯೋತಿರ್ಲಿಂಗಗಳ ಹಾಗೆ ಇಲ್ಲಿ ಒಂದೇ ಲಿಂಗ ಇಲ್ಲ. ಬದಲಿಗೆ ಲಿಂಗದ ಒಳಗೆ 3 ಸಣ್ಣ ಲಿಂಗಗಳಿವೆ. ಅವು ಬ್ರಹ್ಮ, ವಿಷ್ಣು ಆರು ಮಹೇಶ್ವರರನ್ನ ಪ್ರತಿನಿಧಿಸುತ್ತವೆ. ಇನ್ನೊಂದು ಕಾರಣ, ಇಲ್ಲಿ ಗೋದಾವರಿಯಲ್ಲಿ ಸ್ನಾನ ಮಾಡಿ ತ್ರ್ಯಂಬಕೇಶ್ವರನ ದರ್ಶನ ತಗೊಂಡ್ರೆ ನಮ್ಮೆಲ್ಲ ಪಾಪಗಳು ಹೋಗುತ್ತೆ ಅನ್ನೋದು ಜನರ ಬಲವಾದ ನಂಬಿಕೆ. ಹಾಗಾದ್ರೆ ಈ ಇಡೀ ಕಥೆಯನ್ನ ಕೇಳಿದ್ಮೇಲೆ ಒಂದು ಪ್ರಶ್ನೆ ಮೂಡುತ್ತಲ್ವಾ? ಒಬ್ಬ ನಿರಪರಾಧಿಗೆ ಆದ ಅನ್ಯಾಯ ಒಂದು ಪವಿತ್ರ ಸ್ಥಳದ ಸೃಷ್ಟಿಗೆ ಕಾರಣವಾಗೋಕೆ ಸಾಧ್ಯನಾ? ಇದೊಂದು ನಿಜಕ್ಕೂ ನಮ್ಮನ್ನ ಯೋಚ್ನೆಗೆ ಹಚ್ಚುವಂಥ ಪ್ರಶ್ನೆ.